Hello friends, how are you all? I hope you are fine. Welcome to the class today. So ಇವತ್ತಿನ ಕ್ಲಾಸ್ನಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ಲರ್ನ್ ಮಾಡೋಣ. ಮೊದಲನೇದಾಗಿ ತಿಳ್ಕೊಳ್ಳೋಣ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ನಾವು ಈಗ ಹಿಂದಿನ ಕ್ಲಾಸ್ನಲ್ಲಿ ನೀವು ಕಲ್ತ್ಕೊಂಡ್ರಲ್ವಾ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಹೇಗೆ ಯೂಸ್ ಮಾಡೋದು ಅಂತ, ಅದರ ಒಂದು ಕಂಟಿನ್ಯೂಡ್ ಪಾರ್ಟ್ ಇದು ಆಗಿರುತ್ತೆ. ಓಕೆ, ನೋಡಿ ಮೊದಲನೇದಾಗಿ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಟೆಂಪರರಿ ಸಿಚುಯೇಷನ್ ದಟ್ ಎಕ್ಸಿಸ್ಟೆಡ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಇನ್ ದ ಪಾಸ್ಟ್. ಅಂದರೆ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ನಾವು ಹಿಂದೆ ಪಾಸ್ಟಲ್ಲಿ ಕಂಟಿನ್ಯೂಯಸ್ ಆಗಿ ಮಾಡಿದಂತಹ ಕೆಲಸವನ್ನು ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಈಗ, ಅಂದರೆ ಮಾತಾಡ್ತಾ ಇರೋ ಟೈಮಲ್ಲ, ಹಿಂದೆ ಪಾಸ್ಟ್ ಟೆನ್ಸಲ್ಲಿ ಕಂಟಿನ್ಯೂಯಸ್ ಆಗಿ ಮಾಡಿರಬೇಕು. ಸೊ ಹಾಗೆ ಕಂಟಿನ್ಯೂಯಸ್ ಆಗಿ ಪಾಸ್ಟ್ ಟೆನ್ಸಲ್ಲಿ ಮಾಡಿದಂತಹ ಕೆಲಸಗಳನ್ನ ಹೇಳೋಕ್ಕೆ ನಾವು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ಈ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಹೇಗೆ ಫಾರ್ಮ್ ಮಾಡೋದು, ಅದರ ಒಂದು ಟೆನ್ಸ್ ಫಾರ್ಮುಲಾ ಏನು? ಲೆಟ್ಸ್ ಟೇಕ್ ಅ ಲುಕ್. ಸೊ ಇಲ್ಲಿ ನಾನು ನೋಡ್ಬೋದು ಪಾಸಿಟಿವ್ ನೆಗೆಟಿವ್ ಕ್ವೆಶನ್, ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇದರಲ್ಲಿ ಪಾಸಿಟಿವ್ ಬಗ್ಗೆ ನೋಡೋಣ. ಪಾಸಿಟಿವ್ ಹೇಗೆ ಮಾಡೋದು? ಇದರಲ್ಲಿ ಫಾರ್ಮುಲಾ ಪ್ರೆಸೆಂಟ್ ಕಂಟಿನ್ಯೂಯಸ್ಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಓಕೆ ನೋಡಿ, ನೌನ್ ಆರ್ ಪ್ರನೌನ್ ಹಾಗೆ ಹಾಕ್ಕೊಂತೀರಾ. ಐ, ಹಿ, ಶೀಟ್, ವಿ, ಯು, ದೇ. ಮತ್ತು ಇಲ್ಲಿ ವಾಸ್ ಆ್ಯಂಡ್ ವರ್ಡ್ ಎರಡೇ ಬರುತ್ತೆ. ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ಆ್ಯಮ್ ಬಂದಿತ್ತು, ಮತ್ತು ಈಸ್ ಮತ್ತು ಆರ್ ಇತ್ತು. ಇಲ್ಲಿ ಆ್ಯಮ್ ಮತ್ತು ಈಸ್ ಈ ಎರಡಕ್ಕೂ ಸೇರಿಸಿ ಬರೀ ವಾಸ್ ಬರುತ್ತೆ ಅಷ್ಟೇ. ಅಂದರೆ ಐ, ಹಿ, ಶಿ, ಇಟ್ ಈ ಮೂರು ಜೊತೆಯಲ್ಲಿ ನಾವು ಜಸ್ಟ್ ವಾಸ್ ಯೂಸ್ ಮಾಡ್ತೀವಿ ಅಷ್ಟೇ. ಹಾಗೆ ವಿ, ಯು, ದೇ ಇದೆಯಲ್ಲ, ಇದ್ರ ಜೊತೆಯಲ್ಲಿ ನಾವು ವರ್ ಯೂಸ್ ಮಾಡ್ತೀವಿ. ಓಕೆ, ಇದು ಆದಮೇಲೆ ಫಾರ್ಮುಲಾ ಏನಾಗುತ್ತೆ ಅಂದರೆ ಬೇಸ್ ವರ್ಬ್ ಬರುತ್ತಲ್ಲ, ಬೇಸ್ ವರ್ಬ್ ಅದಕ್ಕೆ ING ಆ್ಯಡ್ ಮಾಡಿದ್ರೆ ಸೊ ಅಲ್ಲಿಗೆ ಈ ಒಂದು ಪಾಸಿಟಿವ್ ಫಾರ್ಮುಲಾ ಕಂಪ್ಲೀಟ್ ಆಗುತ್ತೆ. ಗೊತ್ತಾಯ್ತಲ್ಲ, ನೌನ್ ಆರ್ ಪ್ರನೌನ್, ವಾಸ್, ವರ್, ಬೇಸ್ ವರ್ಬ್ಗೆ ING ಆ್ಯಡ್ ಮಾಡಬೇಕು. ಓಕೆ, ಲೆಟ್ಸ್ ಸಿ ವಾಟ್ ಡಸ್ ಇಟ್ ಮೀನ್. ಇದರ ಅರ್ಥ ಏನು ಬರುತ್ತೆ ಅಂತ ನೋಡೋಣ. ನೋಡಿ, ಐ ವಾಸ್ ರೀಡಿಂಗ್ ಅಂದರೆ ಏನು? ನಾನು ಓದ್ತಾ ಇದ್ದೆ ಅಂತ. ಓದ್ತಾ ಇದ್ದೀನಿ ಅಲ್ಲ, ಓದ್ತಾ ಇದ್ದೀನಿ ಅಂತ ಏನಂದರೆ ಅದೇನಾಗುತ್ತೆ, ಐ ಆಮ್ ರೀಡಿಂಗ್ ಅಂತ ಬರುತ್ತೆ. ಸರಿ, ನಾನು ಓದ್ತಾ ಇದ್ದೆ ಅಂತ ನಾನು ಹೇಳಿದ್ನಲ್ಲ, ಪಾಸ್ಟ್ ಟೆನ್ಸಲ್ಲಿ ಕಂಟಿನ್ಯೂಯಸ್ ಆಗಿ ಮಾಡಿರುವಂತಹ ಕೆಲಸ. ಐ ವಾಸ್ ರೀಡಿಂಗ್, ಹಿ ವಾಸ್ ರೈಟಿಂಗ್, ಅವನು ಬರಿತಾ ಇದ್ದ ಅಂತ. ಹಾಗೆ ಶಿ ವಾಸ್ ಲರ್ನಿಂಗ್, ಅವಳು ಕಲಿತಾ ಇದ್ಲು. ಇಟ್ ವಾಸ್ ವರ್ಕಿಂಗ್, ಅದು ಕೆಲಸ ಮಾಡ್ತಾ ಇತ್ತು. ವಿ ವರ್ ಸ್ವಿಮ್ಮಿಂಗ್, ನಾವು ಈಜ್ತಾ ಇದ್ವಿ. ಯು ವರ್ ವಾಕಿಂಗ್, ನೀವು ವಾಕ್ ಮಾಡ್ತಾ ಇದ್ರಿ. ದೇ ವರ್ ರೀಡಿಂಗ್, ಅವರು ಓದ್ತಾ ಇದ್ರು. ಇದನ್ನ ವಾಸ್ ಅಂತ ಹೇಳಿ ಇದನ್ನ ವರ್ ಅಂತಾರೆ. ಓಕೆ, ಇದು ಕೆಲವರು ಇದನ್ನ ನೋಡಿದ್ದೀನಿ, ಕೆಲವು ವೇರ್ ಅಂತ ಇರ್ತಾರೆ. ವೇರ್ ಅಲ್ಲ ಅದು. ಓಕೆ, WHERE ಅದು ವೇರ್, ಬಟ್ ಇದು ವರ್ ಅಂತ ಹೇಳಬೇಕು. ಓಕೆ, ಸೊ ಇದನ್ನ ವರ್ನ ವಿ, ಯು, ದೇ ಜೊತೆ ಯೂಸ್ ಮಾಡಿ. ಗೊತ್ತಾಯ್ತಲ್ಲ? ಸೊ ಹೀಗೆ ಐ ವಾಸ್ ರೀಡಿಂಗ್, ಹಿ ವಾಸ್ ರೈಟಿಂಗ್, ಶಿ ವಾಸ್ ಲರ್ನಿಂಗ್, ಇಟ್ ವಾಸ್ ವರ್ಕಿಂಗ್, ವಿ ವರ್ ಸ್ವಿಮ್ಮಿಂಗ್, ಯು ವರ್ ವಾಕಿಂಗ್, ದೇ ವರ್ ರೀಡಿಂಗ್. ಸೊ ಎಲ್ಲ ಹಿಂದೆ ಕಂಟಿನ್ಯೂಯಸ್ ಆಗಿ ಮಾಡಿದಂಥ ಆಕ್ಟಿವಿಟಿಗಳನ್ನ ಹೇಳೋದು. ಓಕೆ, ಸೊ ಇದೇ ಪಾಸ್ಟ್ ಕಂಟಿನ್ಯೂಯಸ್. ನೆಗೆಟಿವ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. ನೋಡಿ, ನೌನ್ ಆರ್ ಪ್ರನೌನ್ ಹೀಗೆ ಐ, ಹಿ, ಶೀಟ್, ವಿ, ಯು, ದೇ. ಸೊ ಇಲ್ಲಿ ವಾಸ್ ನಾಟ್, ವರ್ ನಾಟ್. ಇಲ್ಲಿ ನೋಡಿ, ಇಲ್ಲಿ ವಾಸ್ ಯೂಸ್ ಮಾಡಿದ್ದೀರಲ್ವಾ, ಅದು ವಾಸ್ ನಾಟ್ ಆಗುತ್ತೆ. ಹಾಗೆ ಇಲ್ಲಿ ವರ್ ಯೂಸ್ ಮಾಡಿದ್ದೀರಲ್ವಾ, ಅದು ಇಲ್ಲಿ ವರ್ ನಾಟ್ ಆಗುತ್ತೆ. ವಾಸ್ ನಾಟ್ ಪಾಸ್ಟ್, ಇದರ ಒಂದು ಶಾರ್ಟ್ ಫಾರ್ಮ್ ಬಂದು ವಾಸಂಟ್ ಅಂತ. ಓಕೆ, ಹಾಗೆ ವರ್ ನಾಟ್ನ ಶಾರ್ಟ್ ಫಾರ್ಮ್ ಬಂದು ವರೆಂಟ್ ಅಂತ ಹೇಳ್ತಾರೆ. ಓಕೆ, ಇದಾದ್ಮೇಲೆ ಏನು ಮಾಡಬೇಕು ಅಂದರೆ ಬೇಸ್ ವರ್ಬ್ಗೆ ING ಆ್ಯಡ್ ಮಾಡಬೇಕು. ಇಲ್ಲಿ ಒಂದೇ ಚೇಂಜ್ ಆಗಿದೆ, ಅದೇನಂದರೆ ವಾಸ್ ನಾಟು ವಾಸ್ ಹೋಗಿ ವಾಸ್ ನಾಟ್ ಆಗಿದೆ, ವರ್ ಹೋಗಿ ವರ್ ನಾಟ್ ಆಗಿದೆ. ಓಕೆ, ಸೊ ಇಲ್ಲಿ ಹೇಗೆ ಮಾಡ್ತೀರಾ ನೋಡಿ. ಇಲ್ಲಿ ಪಾಸಿಟಿವ್ ಅಲ್ಲಿ ಹೇಳಿದ್ರೆ ಐ ವಾಸ್ ರೀಡಿಂಗ್, ಐ ವಾಸ್ ನಾಟ್ ರೀಡಿಂಗ್, ನಾನು ಓದ್ತಾ ಇರಲಿಲ್ಲ. ಓಕೆ, ಹಿ ವಾಸ್ ರೈಟಿಂಗ್, ಹಿ ವಾಸ್ ನಾಟ್ ರೈಟಿಂಗ್,
ಅವನು ಬರಿತಾ ಇರಲಿಲ್ಲ. ಶಿ ವಾಸ್ ಲರ್ನಿಂಗ್, ಶಿ ವಾಸಂಟ್ ಲರ್ನಿಂಗ್ ಆರ್ ಶಿ ವಾಸ್ ನಾಟ್ ಲರ್ನಿಂಗ್ ಅಂತ ಹೇಳ್ಬೋದು. ಶಿ ವಾಸ್ ನಾಟ್ ಲರ್ನಿಂಗ್, ಅವಳು ಕಲಿತಾ ಇರಲಿಲ್ಲ. ಹಾಗೆ ಇಟ್ ವಾಸ್ ವರ್ಕಿಂಗ್, ಇಟ್ ವಾಸ್ ನಾಟ್ ವರ್ಕಿಂಗ್, ಅದು ಕೆಲಸ ಮಾಡ್ತಾ ಇರಲಿಲ್ಲ. ಓಕೆ, ವಿ ವರ್ ಸ್ವಿಮ್ಮಿಂಗ್, ವಿ ವರ್ ನಾಟ್ ಸ್ವಿಮ್ಮಿಂಗ್, ನಾವು ಸ್ವಿಮ್ ಮಾಡ್ತಾ ಇರಲಿಲ್ಲ. ಓಕೆ, ದೇ ವರ್ ವಾಕಿಂಗ್, ದೇ ವರ್ ನಾಟ್, ಯು ವರ್ ವಾಕಿಂಗ್, ಯು ವರ್ ನಾಟ್ ವಾಕಿಂಗ್, ನೀನು ವಾಕ್ ಮಾಡ್ತಾ ಇರಲಿಲ್ಲ. ಓಕೆ, ದೇ ವರ್ ರೀಡಿಂಗ್, ದೇ ವರ್ ನಾಟ್ ರೀಡಿಂಗ್, ಅವರು ಓದ್ತಾ ಇರಲಿಲ್ಲ ಅಂತ. ಓಕೆ, ಐ ವಾಸ್ ನಾಟ್ ರೀಡಿಂಗ್, he was not writing, she was not learning, it was not working, we were not swimming, you were not walking, they were not reading. ಎಲ್ಲ ಹಿಂದೆ ಮಾಡ್ತಾ ಇರಲಿಲ್ಲ ಅಂತ. ಅಂದರೆ ಇದಕ್ಕೆ ಆಪೋಸಿಟ್ ಆಗಿ ನೆಗೆಟಿವ್ ಆಗಿ ಈ ಸೆಂಟೆನ್ಸ್ಗಳಲ್ಲಿ ನಾವು ಹೇಳ್ತೀವಿ. ಓಕೆ, ಸೊ ಇನ್ನು ಇದನ್ನೇ ಕ್ವಶನ್ ಮಾಡೋದು ಹೇಗೆ, ನೀನು ಆ ಕೆಲಸ ಮಾಡ್ತಾ ಇದ್ದ ಅಂತ ಕ್ವಶನ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಐ ವಾಸ್ ರೀಡಿಂಗ್, ಓಕೆ ಪಾಸಿಟಿವ್, ಐ ವಾಸ್ ನಾಟ್ ರೀಡಿಂಗ್. ಈಗ ನನ್ನನ್ನು ನಾನೇ ಕ್ವಶನ್ ಕೇಳ್ಕೊತೀನಿ. ಓಕೆ, ಏನಂತ ಇಲ್ಲಿ ನೋಡ್ಬೋದು, ಐ ಜೊತೆ ವಾಸ್ ಯೂಸ್ ಮಾಡಬೇಕು, ಇಲ್ಲಿ ನೋಡಬೇಕು. ಓಕೆ, ಇಷ್ಟು ನಾನು ಇಲ್ಲಿ ಕಾಲಮ್ ಹಾಕಿರೋದೇ ಅದಕ್ಕೆ. ಓಕೆ, ಈ ಕಾಲಮ್ಸ್ ಜೊತೆ ಈ ವರ್ಡ್ಸ್ನ ಯೂಸ್ ಮಾಡಬೇಕು. ವಾಸ್ ಐ ರೀಡಿಂಗ್ ತುಂಬ ಅನ್ಕಾಮನ್, ನನ್ನನ್ನು ನಾನೇ ಯಾವತ್ತೂ ಕ್ವಶನ್ ಕೇಳೋದಿಲ್ಲ, ಬಟ್ ಆದರೆ ಸೆಂಟೆನ್ಸ್ ಫಾರ್ಮೇಷನ್ ಹಾಗೆ ಬರುತ್ತೆ. ವಾಸ್ ಐ ರೀಡಿಂಗ್, ನಾನು ಓದ್ತಾ ಇದ್ನ ಅಂತ. ಓಕೆ, ಹಿ ವಾಸ್ ರೈಟಿಂಗ್, ಪಾಸಿಟಿವ್, ಹಿ ವಾಸ್ ನಾಟ್ ರೈಟಿಂಗ್. ವಾಸ್ ಹಿ ರೈಟಿಂಗ್, ಅವನು ಓದ್ತಾ ಇದ್ನ ಅಥವಾ ಅವನು ಬರಿತಾ ಇದ್ನ. ಓಕೆ, ಈ ರೀತಿ ಅವನು ಬರಿತಾ ಇದ್ನ ಅಂತ ನೋಡಿ. ಶಿ ವಾಸ್ ಲರ್ನಿಂಗ್, ಶಿ ವಾಸ್ ನಾಟ್ ಲರ್ನಿಂಗ್, ಅವಳು ಕಲಿತಾ ಇದ್ಲಾ ಅಂತ ಕೇಳಬೇಕಾದ್ರೆ ವಾಸ್ ಶಿ ಲರ್ನಿಂಗ್, ವಾಸ್ ಶಿ ಲರ್ನಿಂಗ್ ಅಂತ. ಓಕೆ, ಇಟ್ ವಾಸ್ ವರ್ಕಿಂಗ್, ಇಟ್ ವಾಸ್ ನಾಟ್ ವರ್ಕಿಂಗ್, ಅದು ಕೆಲಸ ಮಾಡ್ತಿತ್ತ ಅಂತ ಕೇಳಬೇಕಾದ್ರೆ ವಾಸ್ ಇಟ್ ವರ್ಕಿಂಗ್, ಆ ರೀತಿ. ಓಕೆ, ವಿ ವರ್ ಸ್ವಿಮ್ಮಿಂಗ್, ನಾವು ಈಜ್ತಾ ಇದ್ವಿ. ವಿ ವರ್ ನಾಟ್ ಸ್ವಿಮ್ಮಿಂಗ್, ನಾವು ಈಜ್ತಾ ಇದ್ವಾ ಅಂತ ನಮ್ಮನ್ನು ನಾವೇ ಕೇಳ್ಕೊಳ್ಳೋದು ಹೇಗೆ, ವರ್ ವಿ ಸ್ವಿಮ್ಮಿಂಗ್. ಓಕೆ, ಹಾಗೆ ಯು ವರ್ ವಾಕಿಂಗ್, ಯು ವರ್ ನಾಟ್ ವಾಕಿಂಗ್, ನೀನು ವಾಕ್ ಮಾಡ್ತಿದ್ದ ಅಂತ ಕೇಳಬೇಕಾದ್ರೆ ವರ್ ಯು ವಾಕಿಂಗ್, ವರ್ ಯು ವಾಕಿಂಗ್. ಓಕೆ, ದೇ ವರ್ ರೀಡಿಂಗ್, ದೇ ವರ್ ನಾಟ್ ರೀಡಿಂಗ್, ವರ್ ದೇ ರೀಡಿಂಗ್, ವರ್ ದೇ ರೀಡಿಂಗ್, ಅವ್ರು ಓದ್ತಾ ಇದ್ರ. ಸೊ ಈ ರೀತಿ. ಓಕೆ, ಸೊ ಎಲ್ಲ ಒಂದು ಪಾಸಿಟಿವ್ ನೆಗೆಟಿವ್ ಕ್ವೆಶನ್ ಎಲ್ಲಾನು ಒಂದ್ಸಲಿ ಪ್ರಾಕ್ಟೀಸ್ ಮಾಡಿಬಿಡೋಣ. ಓಕೆ, ಸೊ ಓಕೆ, ಐ ವಾಸ್ ರೀಡಿಂಗ್, ಐ ವಾಸ್ ನಾಟ್ ರೀಡಿಂಗ್, ವಾಸ್ ಐ ರೀಡಿಂಗ್, ಹಿ ವಾಸ್ ರೈಟಿಂಗ್, ಹಿ ವಾಸ್ ನಾಟ್ ರೈಟಿಂಗ್, ವಾಸ್ ಹಿ ರೈಟಿಂಗ್, ಶಿ ವಾಸ್ ಲರ್ನಿಂಗ್, ಶಿ ವಾಸ್ ನಾಟ್ ಲರ್ನಿಂಗ್, ವಾಸ್ ಶಿ ಲರ್ನಿಂಗ್, it was working, it was not working, was it working, we were swimming, we were not swimming, were we swimming, you were walking, you were not walking, were you walking, they were reading, they were not reading, were they reading. ನೋಡಿ, ಈ ರೀತಿ ಬರುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ಮೇನ್ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಏನು ಅಂದರೆ ಫಾರ್ಮುಲಾ. ಓಕೆ, ನೌನ್ ಪ್ರೊನೌನ್ ವಾಸ್ ವರ್ ಮತ್ತು ಬೇಸ್ ವರ್ಬ್ಗೆ ING ಆ್ಯಡ್ ಮಾಡೋದು. ಸೊ ಇಲ್ಲಿ ನೆಗೆಟಿವ್ ಬಂದು ನೌನ್ ಆರ್ ಪ್ರೊನೌನ್ ವಾಸ್ ನಾಟ್ ವರ್ ನಾಟ್ ಬರುತ್ತೆ, ಬೇಸ್ ವರ್ಬ್ಗೆ ING ಆ್ಯಡ್ ಮಾಡ್ತೀರಾ. ಹಾಗೆ ಇಲ್ಲಿ ಕ್ವಶನ್ ಸ್ಟಾರ್ಟ್ ಮಾಡುವಾಗ ವಾಸ್ ವರ್ ನೌನ್ ಆರ್ ಪ್ರೊನೌನ್ ಬೇಸ್ ವರ್ಬ್ಗೆ ING ಆ್ಯಡ್ ಮಾಡ್ತೀರಾ. ಇಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕು, ಇಲ್ಲಿ ಮುಖ್ಯವಾಗಿ ನಾವು ಇದನ್ನು ವಾಸ್ ಐ ಅಂತಾಗಲಿ ವರ್ ವಿ ಅಂತಾಗಲಿ ತುಂಬ ಕಡಿಮೆ ಯೂಸ್ ಮಾಡ್ತೀವಿ. ಓಕೆ, ನಾವು ಯಾವಾಗ ಕ್ವಶನ್ ಮಾಡ್ಬೇಕಾದ್ರೆ ವಾಸ್ ಇ ಗೋಯಿಂಗ್, ವಾಸ್ ಶಿ ಕಮಿಂಗ್, ವಾಸ್ ಇಟ್ ವರ್ಕಿಂಗ್, ಈ ರೀತಿ ಜಾಸ್ತಿ ಇರುತ್ತೆ. ಈ ಕ್ವಶನ್ ಮಾಡೋದು ನಮ್ಮನ್ನು ನಾವೇ ಕ್ವಶನ್ ಕೇಳ್ಕೊಳ್ಳಲ್ಲ, ವಾಸ್ ಐ ವರ್ ವಿ ಅಂತ. ಸೊ ಇದು ಯು ಜೊತೆನೂ ವರ್ ಯು ಗೋಯಿಂಗ್, ವರ್ ಯು ಲಿಸ್ನಿಂಗ್ ಟು ಮ್ಯೂಸಿಕ್, ಈ ರೀತಿ ಯು ಜೊತೆ ಮತ್ತು ಈ ಶೀಟ್ ಜೊತೆ ಈ ವರ್ ಮತ್ತು ವಾಸ್ ಕ್ವಶನ್ ಮಾಡುವಾಗ ಜಾಸ್ತಿ ಯೂಸ್ ಆಗುತ್ತೆ. ಓಕೆ, ಇದನ್ನು ಮುಗಿದೋಗಿರೋವಂಥ ಟೆನ್ಸ್ ಹೇಳೋದಕ್ಕೆ ಯೂಸ್ ಮಾಡ್ತಾರೆ. ಆದರೆ ಕೆಲವು ಪ್ರಾಕ್ಟಿಕಲ್ ಅಂದರೆ ಡೈಲಿ ಲೈಫಲ್ಲಿ ನಾವು ಯಾವ ರೀತಿ ಟೆನ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ. ಓಕೆ, ವೆನ್ ಯು ಕಾಲ್ಡ್ ಮೀ ಎಸ್ಟರ್ಡೇ. ಓಕೆ, ಈಗ ನಿಮ್ಮ ಫ್ರೆಂಡ್ ಯಾರೋ ನಿಮ್ಗೆ ಕಾಲ್ ಮಾಡ್ತಾರೆ. ಸೊ ವೆನ್ ಯು ಕಾಲ್ಡ್ ಮೀ ಎಸ್ಟರ್ಡೇ ಐ ವಾಸ್ ರೀಡಿಂಗ್. ಓಕೆ, ನೀನು ಕಾಲ್ ಮಾಡಿದಾಗ ನಾನು ರೀಡಿಂಗ್ ಓದ್ತಾ ಇದ್ದೆ ಅಂತ. ಓಕೆ, ಹಾಗೆ ನೀವು ಹೇಳ್ಬೋದು ವೆನ್ ಮೈ ಫ್ರೆಂಡ್ ಕೇಮ್ ಎಸ್ಟರ್ಡೇ, ವೆನ್ ಮೈ ಫ್ರೆಂಡ್ ಕೇಮ್ ಎಸ್ಟರ್ಡೇ ಐ ವಾಸ್ ಹ್ಯಾವಿಂಗ್ ಮೈ ಡಿನ್ನರ್. ಐ ವಾಸ್ ಹ್ಯಾವಿಂಗ್ ಮೈ ಡಿನ್ನರ್. ನೋಡಿ,
ಅದೇ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳುವಾಗ ಐ ಆಮ್ ಹ್ಯಾವಿಂಗ್ ಮೈ ಡಿನ್ನರ್ ನೌ ಅಂತ ಹೇಳ್ತೀವಿ. ಅದೇ ಮಾಡ್ತಾ ಇದ್ದೆ ಅಂತ ಹೇಳ್ಬೇಕಾದ್ರೆ ಐ ವಾಸ್ ಹ್ಯಾವಿಂಗ್ ಮೈ ಡಿನ್ನರ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗೆ ಇನ್ನೊಂದು ನೋಡಿ, ಎಸ್ಟರ್ಡೇ, ದಿಸ್ ಟೈಮ್ ಎಸ್ಟರ್ಡೇ ಅಂದರೆ ನೆನ್ನೆ ಇಷ್ಟೊತ್ತಿಗೆ ಅಂತ. ದಿಸ್ ಟೈಮ್ ಎಸ್ಟರ್ಡೇ ಐ ವಾಸ್ ಸ್ವಿಮ್ಮಿಂಗ್ ಇನ್ ದ ರಿವರ್. ನೀವೆಲ್ಲ ಹೋಗಿರ್ತೀರ, ಟ್ರಿಪ್ ಹೋಗಿರ್ತೀರ, ನದಿಯಲ್ಲಿ ಈಜಾಡ್ತಾ ಇರ್ತೀರ, ಆಗ ಹೇಳ್ಬೋದು ನೀವು ದಿಸ್ ಟೈಮ್ ಎಸ್ಟರ್ಡೇ ಐ ವಾಸ್ ಸ್ವಿಮ್ಮಿಂಗ್ ಇನ್ ದ ರಿವರ್. ಓಕೆ, ಅದೇ ಆಗಲೇ ಆಡ್ತಾ ಇದ್ರೆ, ಸ್ವಿಮ್ ಮಾಡ್ತಾ ಇದ್ರೆ ಐ ಆಮ್ ಸ್ವಿಮ್ಮಿಂಗ್ ನಾವು. ಅದೇ ಹಿಂದೆ ನೆನ್ನೆ ಇಷ್ಟೊತ್ತಿಗೆ ಸ್ವಿಮ್ ಮಾಡ್ತಾ ಇದ್ದೆ ಅಂತ ಹೇಳ್ಬೇಕಾದ್ರೆ ಐ ವಾಸ್ ಸ್ವಿಮ್ಮಿಂಗ್ ಇನ್ ದ ರಿವರ್ ಅಂತ ಹೇಳ್ಬೋದು. ಹಾಗೆ ಸೊ ಮೈ ಗ್ರ್ಯಾಂಡ್ ಫಾದರ್ ಎಸ್ಟರ್ಡೇ ಈವ್ನಿಂಗ್ ಮೈ ಗ್ರ್ಯಾಂಡ್ ಫಾದರ್ ವಾಸ್ ವಾಕಿಂಗ್ ಇನ್ ದ ಪಾರ್ಕ್. ಓಕೆ, ಈಗ ಹೇಳ್ಬೋದು. ಯಾವಾಗೂ ಟೈಮ್ ಪ್ರೇಸ್ ಕೊನೆಗೆ ಬಂದ್ರೆ ಚೆನ್ನಾಗಿರುತ್ತೆ ಸೆಂಟೆನ್ಸಲ್ಲಿ. ಮೈ ಗ್ರ್ಯಾಂಡ್ ಫಾದರ್ ವಾಸ್ ವಾಕಿಂಗ್ ಇನ್ ದ ಪಾರ್ಕ್ ಎಸ್ಟರ್ಡೇ ಈವ್ನಿಂಗ್. ಓಕೆ, ಮೈ ಗ್ರ್ಯಾಂಡ್ ಫಾದರ್ ವಾಸ್ ವಾಕಿಂಗ್ ಇನ್ ದ ಪಾರ್ಕ್ ಎಸ್ಟರ್ಡೇ ಈವ್ನಿಂಗ್. ನೆನ್ನೆ ಅವರು ವಾಕಿಂಗ್ ಮಾಡ್ತಾ ಇದ್ರು ಅಂತ ಹೇಳಿ. ಓಕೆ, ಸೊ ಎಸ್ಟರ್ಡೇ ವೆನ್ ಯು ಕೇಮ್ ಟು ಮೀಟ್ ಮೀ. ಓಕೆ, ವೆನ್ ಯು ಕೇಮ್ ಟು ಮೀಟ್ ಮೀ ಎಸ್ಟರ್ಡೇ ಐ ವಾಸ್ ವರ್ಕಿಂಗ್. ಓಕೆ, ಐ ವಾಸ್ ಬ್ಯುಸಿ, ಐ ವಾಸ್ ವರ್ಕಿಂಗ್. ನಾನು ಕೆಲಸ ಮಾಡ್ತಿದ್ದೆ ಅಂತ. ಅದೇ ಈಗ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಐ ಆಮ್ ವರ್ಕಿಂಗ್. ನಾನು ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ಬೇಕಾದ್ರೆ ಐ ವಾಸ್ ವರ್ಕಿಂಗ್. ಓಕೆ, ಸೊ ಈ ರೀತಿ ನಾವು ಮಾಡ್ಬೋದು ಸೆಂಟೆನ್ಸ್ನ. ಸೊ ಹಾಗೆ ಇಲ್ಲಿ ನೋಡ್ಬೋದು, ಲಾಸ್ಟ್ ಇಯರ್ ಐ ವಾಸ್ ಲರ್ನಿಂಗ್ ಇಂಗ್ಲೀಷ್. ಐ ವಾಸ್ ಲರ್ನಿಂಗ್ ಇಂಗ್ಲೀಷ್ ಲಾಸ್ಟ್ ಇಯರ್. ಸೊ ನೀವು ಇಂಗ್ಲೀಷ್ ಕಲಿತಾಯಿತು. ಅದೇ ಈಗ ಕಲಿತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ನಾವು. ಅದೇ ಲಾಸ್ಟ್ ಇಯರ್ ಕಲಿತಾ ಇದ್ದೆ ಅಂತ ಹೇಳ್ಬೇಕಾದ್ರೆ ಐ ವಾಸ್ ಲರ್ನಿಂಗ್ ಇಂಗ್ಲೀಷ್. ಓಕೆ, ಸೊ ಅದ್ರ ಇಷ್ಟೇ ಈ ಟೆನ್ಸ್ ಮೀನಿಂಗ್ ಇಷ್ಟೇ. ಏನಂದರೆ ನೀವು ಆಲ್ರೆಡಿ ಪಾಸ್ಟ್ ಟೆನ್ಸಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಕೆಲಸ ಮಾಡಿರ್ತೀರಲ್ವಾ, ಆ ಕಂಟಿನ್ಯೂಸ್ ಆಗಿ ಮಾಡಿದಂತಹ ಕೆಲಸವನ್ನು ಹೇಳೋದಕ್ಕೋಸ್ಕರ ಈ ಒಂದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡಿ. ಓಕೆ, ಇಲ್ಲಿ ನೀವು ಮೊದಲನೇದಾಗಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಯಾವ ವರ್ಡ್ಸ್ ಯೂಸ್ ಮಾಡ್ತಾರೆ, ಈ ವಾಸ್ ವರ್ ಮತ್ತು ವಾಸ್ ನಾಟ್, ವರಂಟ್. ಸೊ ಇವುಗಳನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ, ಟೆನ್ಸ್ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಸೊ ಅದನ್ನು ಡೈಲಿ ಆದಷ್ಟು ಈ ಸೆಂಟೆನ್ಸಸ್ನ ಡೈಲಿ ಯೂಸ್ ಮಾಡಿ. ಸೊ ನಿಮಗೆ ಟೆನ್ಸ್ ಮೇಲೆ ಒಂದು ಕಮ್ಯಾಂಡ್ ಸಿಗುತ್ತೆ. ಸೊ ದಟ್ಸ್ ಆಲ್ ಅಬೌಟ್ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ಹೇಳ್ತೀನಿ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ನಿಮಗೆ ಯಾರಿಗೆ ಇದರಿಂದ ಒಂದು ಜಿನ್ಯೂನ್ ಯೂಸ್ ಆಗುತ್ತೆ ಅನಿಸುತ್ತೆ ಅಂಥವ್ರ ಜೊತೆ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.